Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಬಾಲಿವುಡ್ನ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಗೊತ್ತಿರುವ ವಿಚಾರನೇ ಆಗಿದೆ. ಜೊತೆಗೆ ಯಶ್ ಅವರು ನಿರ್ಮಾಣಕ್ಕೂ ಕೈ ಜೋಡಿಸಿದ್ದಾರೆ. 2 ಭಾಗಗಳಾಗಿ ಈ ಸಿನಿಮಾ ಬರ್ತಾ ಇದೆ. ಉಳಿದಂತೆ ರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ಇದ್ದಾರೆ. ಬಹುತೇಕ ಶೂಟಿಂಗ್ ಮುಗಿದಿದ್ದು ಹನುಮಂತ ಯಾರು ಅನ್ನೋ ಪ್ರಶ್ನೆ ಹಾಗೆ ಉಳಿದಿತ್ತು. ಸನ್ನಿ ಡಿಯೋಲ್ ಅವರು ಆಂಜನೇಯನ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದು ಸಂದರ್ಶನವೊಂದರಲ್ಲಿ ಅವರೇ ಅದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಹೊಸ ರೀತಿಯಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ರಾಮಾಯಣ ಬಹಳ ದೀರ್ಘವಾದ ಯೋಜನೆ, ಆದ್ದರಿಂದ ಈ ಸಿನಿಮಾವನ್ನ ಅವತಾರ್, ಪ್ಲಾನೆಟ್ ಆಫ್ ಏಪ್ಸ್ ರೀತಿಯಲ್ಲಿ ಈ ಸಿನಿಮಾ ರೂಪಿಸ್ತಾ ಇದ್ದಾರಂತೆ. ನುರಿತ ತಂತ್ರಜ್ಞರೆಲ್ಲ ಈ ಚಿತ್ರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರ್ದೇಶಕರಿಗೆ ಸಿನಿಮಾ ಹೇಗಿರಬೇಕು, ಪಾತ್ರಗಳು ಹೇಗಿರಬೇಕು ಅನ್ನೋ ಸ್ಪಷ್ಟನೆ ಇದೆ ಎಂದು ಸನ್ನಿ ಡಿಯೋಲ್ ಹೇಳಿದ್ದಾರೆ. ಇನ್ನ ಮೊದಲ ಭಾಗದಲ್ಲಿ ಅಯೋಧ್ಯೆ ಬಗ್ಗೆನೇ ಹೆಚ್ಚು ಚಿತ್ರೀಕರಣ ಇರೋದ್ರಿಂದ ಯಶ್ ಪಾತ್ರ ಕಡಿಮೆ ಇದೆ. ಆದರೆ 2ನೇ ಭಾಗದಲ್ಲಿ ರಾವಣ ಪಾತ್ರಧಾರಿ ಯಶ್ ಅವರ ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿತೇಶ್ ತಿವಾರಿ ರಾಮಾಯಣ ಕಾವ್ಯವನ್ನ ತೆರೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. 2026ರ ದೀಪಾವಳಿ ಸಂಭ್ರಮದಲ್ಲಿ ರಾಮಾಯಣ ಪಾರ್ಟ್ 1 ತೆರೆಗೆ ಬರಲಿದೆ. ಬಳಿಕ 2027ರ ದೀಪಾವಳಿಗೆ ಪಾರ್ಟ್ 2 ಬಿಡುಗಡೆ ಆಗಲಿದೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.